ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಾಗಾಗಿ ನಾನು ಏನ್ ಮಾಡ್ತೀನಿ, ಕಳೆದ 2 ಚುನಾವಣೆಗಳಲ್ಲಿ ಏನೇನ್ ಅಲೆ ಸೃಷ್ಟಿ ಆಯಿತು, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಏನಿದೆ, ಏನ್ ಕಥೆ ಇದೆ ಗಮನಿಸ್ಬಿಡೋಣ. ನಿಮ್ಮ ಮುಂದೆ ನಾವು ಅದನ್ನ ಈ ಕ್ಷಣದಲ್ಲಿ ಇಡ್ತಾ ಹೋಗ್ತೀವಿ. ವಾಸು ವಿಲ್ ಟೇಕ್ ಯು ಥ್ರೂ. ನೋಡಿ, ಕಳೆದ 2 ಚುನಾವಣೆಗಳಲ್ಲಿ ಫಲಿತಾಂಶ ಹೇಗಿತ್ತು? ಎನ್ಡಿಎ ಮೈತ್ರಿಕೂಟ 2014 ಮೊದಲಿಗೆ ನೋಡೋಣ, 336 ಬಿಜೆಪಿ ಪ್ಲಸ್ ಎನ್ಡಿಎ ಮೈತ್ರಿಕೂಟ 336 2014ರ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆಯಾದ ಸಂದರ್ಭ. 2019ರಲ್ಲಿ ಎನ್ಡಿಎ 353 17 ಕ್ಷೇತ್ರಗಳನ್ನ ಜಾಸ್ತಿ ಗೆದ್ದುಕೊಳ್ಳುತ್ತೆ 2014ಕ್ಕೆ ಹೋಲಿಸಿಕೊಂಡ್ರೆ. ಅದೇ ಯುಪಿಎಗೆ ಬಂದಾಗ 2014ರಲ್ಲಿ 60 ಸ್ಥಾನ ಕಾಂಗ್ರೆಸ್ ಪ್ಲಸ್ ಯುಪಿಎಯ ಪಕ್ಷಗಳು ಒಟ್ಟು ಸೇರಿಸಿಕೊಂಡು 60 ಸ್ಥಾನಗಳನ್ನು ಗೆದ್ದಿತ್ತು. ಅದೇ 2019ಕ್ಕೆ ಬಂದಾಗ 90 ಸ್ಥಾನಗಳನ್ನು ಗೆದ್ದಿತ್ತು, 30 ಸ್ಥಾನಗಳನ್ನು ಹೆಚ್ಚು ಮಾಡಿಕೊಂಡಿತ್ತು. ಇನ್ನು ಮಹಾಗಠಬಂಧನ್ 2014ರಲ್ಲಿ 5 ಸ್ಥಾನ, 2019ರಲ್ಲಿ 15 ಸ್ಥಾನಗಳನ್ನು ಗೆದ್ದಿತ್ತು, 10 ಸ್ಥಾನಗಳನ್ನು ಎತ್ತರಿಸಿಕೊಂಡು. ಇನ್ನು ಇತರೆ ಅದರ್ಸ್ 2014ರಲ್ಲಿ 142 ಸ್ಥಾನಗಳನ್ನು ಗೆದ್ದುಕೊಂಡಿದ್ರೆ 2019ರ ಚುನಾವಣೆಯಲ್ಲಿ 84 ಸ್ಥಾನಗಳಿಗೆ ಕುಸಿತು 59 ಕ್ಷೇತ್ರಗಳನ್ನು ಕಳ್ಕೊಳ್ತು. 2014 ಮತ್ತು 2019ರ ಈ ಅಂಕಿಅಂಶಗಳನ್ನು ನೋಡಿದ್ರಿ ನೀವು. ಅದೇ ಪಕ್ಷವಾರು ಬರೋದಾದ್ರೆ 2014ರಲ್ಲಿ ಬಿಜೆಪಿ ಏಕಾಂಗಿಯಾಗಿ ಬಿಜೆಪಿ ಮಾತ್ರ ಗೆದ್ದಿದ್ದು 282. 2014ರಲ್ಲಿ ಅಬ್ಕಿ ಬಾರ್ 300 ಪಾರ್ ಅಂತ ಹೇಳಿದ್ರು, 282. ಜೊತೆಗೆ 2019ರಲ್ಲಿ 303 ಅಂದರೆ 21 ಸ್ಥಾನಗಳನ್ನು ಎತ್ತರಿಸಿಕೊಂಡ್ರು, 303 ಸ್ಥಾನಗಳನ್ನು ಗೆದ್ದುಕೊಳ್ತು ಬಿಜೆಪಿ ಏಕಾಂಗಿಯಾಗಿ. ಕಾಂಗ್ರೆಸ್ಗೆ ಬಂದಾಗ 2014ರಲ್ಲಿ 44 ಕ್ಷೇತ್ರಗಳಲ್ಲಿ ಗೆದ್ದಿದ್ರು. ಅದೇ 2019ಗೆ ಬಂದಾಗ 8 ಸ್ಥಾನಗಳನ್ನು ಎತ್ತರಿಸಿಕೊಂಡು 52 ಕ್ಷೇತ್ರಗಳಲ್ಲಿ ಗೆದ್ದಿದ್ರು. ಅದರ್ಸ್ ಇತರೆ ಅಂತ ಬಂದಾಗ 2014ರಲ್ಲಿ 217 ಕ್ಷೇತ್ರಗಳಲ್ಲಿ ಗೆದ್ರೆ 2019ರಲ್ಲಿ 187 ಕ್ಷೇತ್ರಗಳು, 30 ಮೈನಸ್ ಇತರೆ ಪಕ್ಷಗಳು 30 ಸ್ಥಾನಗಳನ್ನು ಕಳ್ಕೊಂಡು 187 ಕ್ಷೇತ್ರಗಳಿಗೆ ತೃಪ್ತಿ ಪಟ್ಟುಕೊಂಡಿತ್ತು 2019ರಲ್ಲಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಾಗಾಗಿ ನಾನು ಏನ್ ಮಾಡ್ತೀನಿ, ಕಳೆದ 2 ಚುನಾವಣೆಗಳಲ್ಲಿ ಏನೇನ್ ಅಲೆ ಸೃಷ್ಟಿ ಆಯಿತು, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಏನಿದೆ, ಏನ್ ಕಥೆ ಇದೆ ಗಮನಿಸ್ಬಿಡೋಣ. ನಿಮ್ಮ ಮುಂದೆ ನಾವು ಅದನ್ನ ಈ ಕ್ಷಣದಲ್ಲಿ ಇಡ್ತಾ ಹೋಗ್ತೀವಿ. ವಾಸು ವಿಲ್ ಟೇಕ್ ಯು ಥ್ರೂ. ನೋಡಿ, ಕಳೆದ 2 ಚುನಾವಣೆಗಳಲ್ಲಿ ಫಲಿತಾಂಶ ಹೇಗಿತ್ತು? ಎನ್ಡಿಎ ಮೈತ್ರಿಕೂಟ 2014 ಮೊದಲಿಗೆ ನೋಡೋಣ, 336 ಬಿಜೆಪಿ ಪ್ಲಸ್ ಎನ್ಡಿಎ ಮೈತ್ರಿಕೂಟ 336 2014ರ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆಯಾದ ಸಂದರ್ಭ. 2019ರಲ್ಲಿ ಎನ್ಡಿಎ 353 17 ಕ್ಷೇತ್ರಗಳನ್ನ ಜಾಸ್ತಿ ಗೆದ್ದುಕೊಳ್ಳುತ್ತೆ 2014ಕ್ಕೆ ಹೋಲಿಸಿಕೊಂಡ್ರೆ. ಅದೇ ಯುಪಿಎಗೆ ಬಂದಾಗ 2014ರಲ್ಲಿ 60 ಸ್ಥಾನ ಕಾಂಗ್ರೆಸ್ ಪ್ಲಸ್ ಯುಪಿಎಯ ಪಕ್ಷಗಳು ಒಟ್ಟು ಸೇರಿಸಿಕೊಂಡು 60 ಸ್ಥಾನಗಳನ್ನು ಗೆದ್ದಿತ್ತು. ಅದೇ 2019ಕ್ಕೆ ಬಂದಾಗ 90 ಸ್ಥಾನಗಳನ್ನು ಗೆದ್ದಿತ್ತು, 30 ಸ್ಥಾನಗಳನ್ನು ಹೆಚ್ಚು ಮಾಡಿಕೊಂಡಿತ್ತು. ಇನ್ನು ಮಹಾಗಠಬಂಧನ್ 2014ರಲ್ಲಿ 5 ಸ್ಥಾನ, 2019ರಲ್ಲಿ 15 ಸ್ಥಾನಗಳನ್ನು ಗೆದ್ದಿತ್ತು, 10 ಸ್ಥಾನಗಳನ್ನು ಎತ್ತರಿಸಿಕೊಂಡು. ಇನ್ನು ಇತರೆ ಅದರ್ಸ್ 2014ರಲ್ಲಿ 142 ಸ್ಥಾನಗಳನ್ನು ಗೆದ್ದುಕೊಂಡಿದ್ರೆ 2019ರ ಚುನಾವಣೆಯಲ್ಲಿ 84 ಸ್ಥಾನಗಳಿಗೆ ಕುಸಿತು 59 ಕ್ಷೇತ್ರಗಳನ್ನು ಕಳ್ಕೊಳ್ತು. 2014 ಮತ್ತು 2019ರ ಈ ಅಂಕಿಅಂಶಗಳನ್ನು ನೋಡಿದ್ರಿ ನೀವು. ಅದೇ ಪಕ್ಷವಾರು ಬರೋದಾದ್ರೆ 2014ರಲ್ಲಿ ಬಿಜೆಪಿ ಏಕಾಂಗಿಯಾಗಿ ಬಿಜೆಪಿ ಮಾತ್ರ ಗೆದ್ದಿದ್ದು 282. 2014ರಲ್ಲಿ ಅಬ್ಕಿ ಬಾರ್ 300 ಪಾರ್ ಅಂತ ಹೇಳಿದ್ರು, 282. ಜೊತೆಗೆ 2019ರಲ್ಲಿ 303 ಅಂದರೆ 21 ಸ್ಥಾನಗಳನ್ನು ಎತ್ತರಿಸಿಕೊಂಡ್ರು, 303 ಸ್ಥಾನಗಳನ್ನು ಗೆದ್ದುಕೊಳ್ತು ಬಿಜೆಪಿ ಏಕಾಂಗಿಯಾಗಿ. ಕಾಂಗ್ರೆಸ್ಗೆ ಬಂದಾಗ 2014ರಲ್ಲಿ 44 ಕ್ಷೇತ್ರಗಳಲ್ಲಿ ಗೆದ್ದಿದ್ರು. ಅದೇ 2019ಗೆ ಬಂದಾಗ 8 ಸ್ಥಾನಗಳನ್ನು ಎತ್ತರಿಸಿಕೊಂಡು 52 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಅದರ್ಸ್ ಇತರೆ ಅಂತ ಬಂದಾಗ 2014ರಲ್ಲಿ 217 ಕ್ಷೇತ್ರಗಳಲ್ಲಿ ಗೆದ್ರೆ 2019ರಲ್ಲಿ
187 ಕ್ಷೇತ್ರಗಳು 30 ಮೈನಸ್ ಇತರೆ ಪಕ್ಷಗಳು 30 ಸ್ಥಾನಗಳನ್ನು ಕಳ್ಕೊಂಡು 187 ಕ್ಷೇತ್ರಗಳಿಗೆ ತೃಪ್ತಿ ಪಟ್ಟುಕೊಂಡಿತ್ತು 2019ರಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.